ಮೊಳಕೆ ಹುರುಳಿಕಾಳು ನೀರಲ್ಲಿ ಒಂದೆರಡು ಸರಿ ಮತ್ತೆ ತೊಳ್ಕೊಂಡು ಹಾಕ್ತಾಯಿದ್ದೀನಿ. ಮಸಾಲೆ ಗಮ್ ಅಂತೈತೆ, ರುಚಿನೂ ಅಷ್ಟೇ ಚೆನ್ನಾಗಿರ್ತೈತೆ. ಒಲೆ ಮಾತ್ರ ಚೆನ್ನಾಗಿ ಉರಿತೈತಲ್ಲ. ಘಮ ಘಮ ಅಂತ ಸಾರು. ಮತ್ತೆ ಬಿಸಿಲು ಬಂದ್ಬಿಡ್ತು ಈಚೆ ಜಾಸ್ತಿ. ಬಿಸಿಲಲ್ಲೆಲ್ಲ ಕೂತ್ಕೊಂಡು ವಿಡಿಯೋ ಮಾಡೋದಕ್ಕಾಗಲ್ಲ, ಅದಕ್ಕೆ ಈಗ ಮನೆ ಒಳಗಡೆನೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಅಂಗಳದಲ್ಲಿ ಅಡುಗೆನೆ ಮಾಡ್ತಾ ಇರೋದು. ಸಾಂಬಾರು. ಏನು ಸಾಂಬಾರಮ್ಮ? ಮೊಳಕೆ ಹುರುಳಿಕಾಳು ನೋಡ್ರಿ, ಕಾಣಿಸ್ತೈತಾ? ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ಮನೇಲಿ ನಮ್ಮ ಶ್ರೀಮತಿಯವರು ಯಾವ ಥರ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ತಾರೆ ಅಂತ ನೋಡ್ರಿ. ನಮ್ಮ ಶ್ರೀಮತಿಯವರು ತರಕಾರಿ ಎಲ್ಲ ಹಚ್ಚಿಟ್ಟು ಒಲೆ ಹಚ್ತಾ ಇದ್ದಾರೆ. ಅವ್ರೇನೇನು ಸಾಮಗ್ರಿ ಪದಾರ್ಥ ತಗೊಂಡವ್ರೆ ಅಂತ ನೋಡೋಣ ಈಗ. ಒಲೆ ಹಚ್ಚಲ್ಲ ನಾನು. ಒಲೆ ಹಚ್ಕೊ. ಇದು ಬಂದುಬಿಟ್ಟು ಮಸಾಲೆ ಪುಡಿ, ಇದು ಧನಿಯಾ ಪುಡಿ ಅಲ್ವಮ್ಮ? ಧನಿಯಾ ಪುಡಿ, ಅಡುಗೆ ಅರಿಶಿನ, ಖಾರದ ಪುಡಿ. ಆಮೇಲೆ ಇದು ನೋಡಿರಿ, ಇದು ಬಂದುಬಿಟ್ಟು ಜಾಸ್ತಿ ಐಟಮ್ ಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗನೂ ಐತಾ, ತೆಂಗಿನಕಾಯಿ ತುರಿ, ಕೊತ್ತಂಬರಿ, ಸ್ವಲ್ಪ ಪುದೀನ ಇದ್ದರೆ ತಗೋಬೋದು, ಇಲ್ಲ ಅಂದ್ರೆ ಪರವಾಗಿಲ್ಲ, ಗಸಗಸೆ ಮತ್ತು ಹುರ್ಗಡ್ಲೆ. ಇಷ್ಟು ಇದು ಒಗ್ಗರಣೆಗೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಉಪ್ಪು. ಮಾಮೂಲಿ ಸಾಂಬಾರ್ಗೆ ಹಾಕ್ತೀವಲ್ಲ, ಇದು ಮೊಳಕೆ ಹುರುಳಿಕಾಳು. ಮುಖ್ಯವಾಗಿ ಮೊಳಕೆ ಹುರುಳಿಕಾಳು ಇದೆ. ಮೊಳಕೆ ಹುರುಳಿಕಾಳು ಸಾಂಬಾರಿಗೆ ನೋಡಿರಿ ಇಷ್ಟು ಪದಾರ್ಥಗಳು ಬೇಕು. ಕಲ್ಲು ರೆಡಿ ಆಗೈತೆ, ರುಬ್ಬೋ ಕಲ್ಲು ರುಬ್ಬೋದಕ್ಕೆ, ಮಸಾಲೆ ರುಬ್ಬೋದಕ್ಕೆ. ಎಣ್ಣೆ ಕಾಯಿಲ್ ಸದ್ಯಕ್ಕೆ ಈಗ ಸಣ್ಣ ಸಣ್ಣ ಸೌದೆನೇ ಇಕ್ತೀನಿ. ಅದೆಲ್ಲ ಫ್ರೈ ಮಾಡ್ಕೊಂಡು ಮಸಾಲೆ ರುಬ್ಬೇಕಲ್ಲ, ಎಣ್ಣೆಲಿ ಉಟ್ಕೊಂಡು ಅದಕ್ಕೆ. ಲವಂಗ, ಬೆಳ್ಳುಳ್ಳಿ, ಈರುಳ್ಳಿ ಇದೆಲ್ಲ ಸ್ವಲ್ಪ ಹುರ್ಕೋಬೇಕು ಎಣ್ಣೆಲಿ. ಬಾಡಿಸ್ಕೋಬೇಕಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಎಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈರುಳ್ಳಿ. ಟೊಮೊಟೊ ಹಾಕ್ತಾ ಇದ್ದೀನಿ. ಟೊಮೊಟೊನ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೋಬೇಕು. ಒಂದು ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಗಸಗಸೆ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿ. ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸಾಕು. ಕಾಯಿ ಕೊತ್ತಂಬರಿ ಹಾಕಿ ಒಂದು ನಿಮಿಷ ಸುಮ್ಮನೆ ಹಂಗೆ ಹುರ್ಕೊಂಡಿದ್ದೀನಿ. ಅದು ಹುರ್ಕೊಳೋದಲ್ಲ, ಸುಮ್ಮನೆ ಬೆರೆಸ್ಕೊಳೋದು, ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಇದನ್ನು ಕೆಳಗೆ ಇಳಿಸ್ತೀನಿ. ಇಲ್ಲ ಇಳಿಸ್ಲಾ? ಜಾಗನೇ ಇಲ್ಲ. ಇದು ಮಸಾಲೆ ರುಬ್ಬೋದಕ್ಕೆ. ಅದು ತಣ್ಣಗಾಗಬೇಕು ಒಂದು 5 ನಿಮಿಷ. ಈ ಮಸಾಲೆ ತಣ್ಣಗಾಗಬೇಕಾ? ಬಿಸಿ ಐತಲ್ವ, ತಣ್ಣಗಾಗಬೇಕು. ಅಷ್ಟರಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಮೊಳಕೆ ಹುರುಳಿಕಾಳನ್ನ ಬೇಯಕ್ಕೆ ಇಟ್ಬಿಡ್ತೀನಿ, ಸ್ವಲ್ಪ ನೀರು ಹಾಕ್ಬಿಟ್ಟು. ಹೌದಾ? ಮಸಾಲೆ ತಣ್ಣಗಾದ್ಮೇಲೆ ರುಬ್ಬಿಟ್ಟು ಹಾಕ್ಕೋಬೋದು. ಮತ್ತು ಹುರುಳಿಕಾಳು ಸ್ವಲ್ಪ ಒಲೆಯಲ್ವಾ, ಬೇಯೋದು ಸ್ವಲ್ಪ ಲೇಟ್ ಆಗ್ತೈತೆ, ಅದಕ್ಕೆ. ಒಗ್ಗರಣೆಗೆ ಎಣ್ಣೆ ಹಾಕೋತಾವ್ರೆ. ಕರೆಕ್ಟ್ ಅವನು ಹೇಳಿದ್ದು ಸರಿನಾ? ಹ್ಞೂ ಸರಿ, ಕರೆಕ್ಟ್ ಅಲ್ಲ, ಸರಿ. ಸರಿಗನ್ನಡಂ ಗೆಲ್ಗೆ, ಸರಿಗನ್ನಡಂ ಬಾಳ್ಗೆ. ಜೈ ಕರ್ನಾಟಕ ಮಾತೆ. ಎಣ್ಣೆ ಏನೋ ಶಬ್ದ ಮಾಡ್ತಾ ಇತ್ತು, ಎಣ್ಣೆ ಕಾದಿರ್ಬೇಕು. ಕಾದಿಟ್ಟೆಣ್ಣೆ
ಒಲೆ ಮೇಲೆ ಮಡಿಕೆ ಇಕ್ಕವ್ರೆ. ಮಡಿಕೆಗೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಅದು ಬಾಡಿಸ್ಕೋಬೇಕು. ಈರುಳ್ಳಿನ ಬಾಡಿಸ್ಕೋಬೇಕು. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ. ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಂಡಿದ್ದೀನಿ. ಈಗ ಮೊಳಕೆ ಹುರುಳಿಕಾಳು ನೀರಲ್ಲಿ ಒಂದೆರಡು ಸರಿ ಮತ್ತೆ ತೊಳ್ಕೊಂಡು ಹಾಕ್ತಾಯಿದ್ದೀನಿ. ಇದನ್ನು ಒಂದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸಾಂಬಾರು ಚೆನ್ನಾಗಿರ್ತೈತೆ, ರುಚಿಯಾಗಿರ್ತೈತೆ ಎಣ್ಣೆಲಿ ಫ್ರೈ ಮಾಡೋದ್ರಿಂದ. ಈಗ ಇದು ಬೇಯೋದಕ್ಕೆ ಸ್ವಲ್ಪ ನೀರು ಹಾಕೋಣ. ಈಗ ಇದ್ರ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು ಬೇಯಕ್ಕೆ ಬಿಡೋಣ. ನಾವು ಮಸಾಲೆ ರುಬ್ಕೊಂಡಿದ್ರೆ ಮಸಾಲೆನ ಹಾಕ್ಬಿಟ್ಟು ಆಮೇಲೆ ನೀರು ಹಾಕ್ಕೋಬೋದಿತ್ತು. ಮಸಾಲೆ ರುಬ್ಬಿಲ್ವಲ್ಲ, ಅದಕ್ಕೆ ಫಸ್ಟೇ ನೀರು ಹಾಕ್ಬಿಟ್ಟು ಮೊಳಕೆ ಹುರುಳಿಕಾಳನ್ನ ಬೇಯಕ್ಕೆ ಇಟ್ಟಿದ್ದೀನಿ. ಈಗ ಮಸಾಲೆ ರುಬ್ಕೋತೀನಿ. ಮಸಾಲೆ ತಣ್ಣಗಾಗೈತೆ. ತಣ್ಣಗಾಯ್ತಾ? ತಣ್ಣಗಾಗಿರ್ತೈತೆ. ಕೈಯಲ್ಲೇ ಮುಟ್ತಾ ಇದ್ದೀನಿ ಅಂದರೆ ತಣ್ಣಗಾಗಿರಲ್ವಾ? ಧನಿಯಾ ಪುಡಿ ಹಾಕ್ತಾಯಿದ್ದೀನಿ, ಖಾರದ ಪುಡಿ, ಅಡುಗೆ ಅರಿಶಿನ, ಸ್ವಲ್ಪ ನೀರು ರುಬ್ಬಕ್ಕೆ. ಆಮೇಲೆ ಅವತ್ತದಂಗೆ ಜಾಸ್ತಿ ಆಗ್ಬಿಟ್ಟೈತಿ. ನೋಡ್ರಿ, ನಮ್ಮ ಶ್ರೀಮತಿಯವರು ಮಸಾಲೆ ರುಬ್ತಾವ್ರೆ. ನಾನಿಲ್ಲಿ ಮಸಾಲೆ ರುಬ್ತಾ ಇದ್ದೀನಿ, ಆ ಕಡೆ ಮೊಳಕೆ ಹುರುಳಿಕಾಳನ್ನ ಬೇಯಕ್ಕಿಟ್ಟಿದ್ದೀನಿ. ಮಸಾಲೆ ರುಬ್ಬ ಅಷ್ಟರಲ್ಲಿ ಮೊಳಕೆ ಹುರುಳಿಕಾಳು ಒಂದಷ್ಟು ಬೆಂದಿರ್ತೈತೆ, ಒಂದು ಅರ್ಧ ಬೆಂದಿರ್ತೈತಲ್ಲ, ಅವಾಗ ಸಾಂಬಾರು ಬೇಗ ಆಗ್ತೈತೆ ಅಂತ. ಕುಕ್ಕರಲ್ಲಿ ಮಾಡ್ಕೊಳ್ಳೋರಾದರೆ ಒಗ್ಗರಣೆ ಹಾಕ್ಬಿಟ್ಟು ಮೊಳಕೆ ಹುರುಳಿಕಾಳನ್ನ ಫ್ರೈ ಮಾಡ್ಕೊಬಿಟ್ಟು ಆಮೇಲೆ ಮಸಾಲೆ ರುಬ್ಬಿರೋದು ಹೆಂಗೂ ಮಿಕ್ಸಿಯಲ್ಲಿ ಅಲ್ವಾ ರುಬ್ಬೋದು, ರುಬ್ಬಿಟ್ಟು ಡೈರೆಕ್ಟಾಗಿ ಹಾಕ್ಬಿಟ್ಟು ಮಾಡ್ಕೊಬೋದು. ನಾವು ಗುಂಡಲ್ಲಿ ರುಬ್ಬೋದ್ರಿಂದ ಒಗ್ಗರಣೆ ಹಾಕ್ಬಿಟ್ಟು ಹುರುಳಿಕಾಳನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಬೇಯಕ್ಕಿಟ್ಟಿದ್ದೀನಿ. ಬಿಸಿಲು ಬತ್ತಾ ಆಯ್ತಾಗಲೇ. ಸೂರ್ಯ ದೇವ ಬರಬೇಡ, ಇನ್ನೊಂದು ಗಂಟೆ ಬಿಸಿಲು ಆಯ್ತಾ? ಮೋಡ ಮುಚ್ಕೋ. ಸೂರ್ಯ ಬರದೆ ಈ ಭೂಮಿನಲ್ಲಿ ಏನೂ ನಡೆಯೋದಿಲ್ಲ. ಸೂರ್ಯ ಬಿಸಿಲು ಬೇಡ, ಮೋಡ ಬರಲಿ ಅಂತ ಅಷ್ಟೇ ಹೇಳಿ. ಬಿಸಿಲು ಬೇಕೇ ಬೇಕು. ಬೇಕು, ಆದ್ರೆ ಈಗ ಬೇಡ ಅಂತ ಹೇಳಿದೆ. ನೀನು ಒಂಚೂರು ಮುಂದೆ ಕೂತ್ಕೋಬೇಕು, ಅವ್ನು ಹೇಳಿ ಬರ್ತೈತೆ. ಸರಿ, ನಾಳೆಯಿಂದ ಇನ್ನೊಂದು ಸ್ವಲ್ಪ ಮುಂದೆ ಕೂತ್ಕೊಳ್ಳೋಣ ಬಿಡು. ಆಯ್ತು, ರುಬ್ಬಿದ್ದು. ಹೌದಾ? ಮಸಾಲೆ ಗಮ್ಮತ್ತೈತಿದ್ದು. ತೆಗ್ದಿಲ್ಲ? ಇದು ಕಲ್ಲಲ್ಲಿ ರುಬ್ಬಿದ್ದೇ ಒಂಥರ ಮಸಾಲೆ ಗಮ್ಮ ಅಂತೈತೆ, ರುಚಿನೂ ಅಷ್ಟೇ ಚೆನ್ನಾಗಿರ್ತೈತೆ. ತುಂಬ ಚೆನ್ನಾಗಿರ್ತೈತಿ ಗುಂಡಲ್ಲಿ ರುಬ್ಬಿರೋದು. ಒಲೆ ಮಾತ್ರ ಚೆನ್ನಾಗಿ ಉರಿತೈತಲ್ಲ. ದಪ್ಪ ಸೌದೆ, ಗಟ್ಟಿ ಸೌದೆ. ಇಂಥದ್ರಾಗೆ ಮಾಡ್ಬೇಕು ಮೊಳಕೆ ಹುರುಳಿಕಾಳು ಸಾರು ಅಂತವೇ ನಾನು ಮಾಡಬೇಕು ಅಂದರೆ. ಬೇಗ ಬೇಯಲ್ಲ ಇವು ಕಾಳು. ತೊಗರಿ ಬೇಳಾಗಿದ್ರೆ ಇಷ್ಟೊತ್ತು ಕದ್ರಕಂಡೆ ಹೋಗ್ತಿದ್ವಿ ನಮ್ಮ ಅಲ್ಲ. ತೋರಿಸ್ತೀನಿ. ಮೂರು ಲೋಟ ನೀರು ಒಯ್ದಿದ್ದೆ, ಒಂದು ಅರ್ಧ ಮುಕ್ಕಾಲು ಬೆಂದಿದ್ದಂಗೆ ಐತೆ. ಇನ್ನು ಬೇಯಬೇಕು. ಈಗ ಮಸಾಲೆ ಹಾಕ್ಬಿಡೋಣ. ಇದಕ್ಕೇನೆ ಒಂದು 2-3 ಲೋಟ ನೀರು ಹಾಕ್ಕೊಬಿಡ್ತೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಉಪ್ಪು ಹಾಕಬೇಕು.
ಬೇಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಕುದಿಸ್ಕೊಬಿಡೋಣ. ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ. ಇನ್ನೂ ರೆಡಿ ಆಗಿಲ್ಲ, ಕುದಿಬೇಕದು. ಸ್ವಲ್ಪ ಓಪನ್ ಇರಲಿ, ಉಪ್ತೈತೆ ಅದಕ್ಕೆ. ಒಲೆ ಮಾತ್ರ ಸಖತ್ತಾಗಿ ಉರಿತೈತೆ. ಹಿಂಗೆ ನಾನು ಒಲೆ ಉಡ್ದಿಲ್ಲ ಅಂದರೆ ನಾವು ಸಾರು ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಲೇಟಾಗಿ ಬಿಡೋದು. ಇದೀಗ ಒಂದು ಕುದಿ ಚೆನ್ನಾಗಿ ಕುದ್ಬಿಡಿ. ಮಸಾಲೆನೂ ಎಲ್ಲ ಚೆನ್ನಾಗಿ ಮೊಳಕೆ ಹುಡ್ಲಿಕಾಳು ಜೊತೆ ಎಲ್ಲ ಮೊಳಕೆ ಹುಡ್ಲಿಕಾಳಿಗೆಲ್ಲ ಮಸಾಲೆ ಹಿಡಿಬೇಕು. ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಈ ಸಾಂಬಾರು ರೆಡಿ ಆಗೋ ಅಷ್ಟೊತ್ತಿಗೆ ಬಿಸಿಲು ಬಂತು. ಮೊಳಕೆ ಹುರುಳಿಕಾಳು ಕುದ್ದು ಏನಾಯ್ತು ನೋಡೋಣ. ಘಮ ಘಮ ಅಂತೆ ಸಾರು. ಹೊಗೆನೇ ಬತ್ತೈತೆ. ಆಗೈತೆ. ಗಮ್ಮಂತೈತೆ. ಸಾಂಬಾರು ರೆಡಿ ಆಯಿತು. ಇನ್ನು ಮುದ್ದೆ ಮಾಡಬೇಕು. ನಮ್ಮ ಅಂಗಳದಲ್ಲಿ ಮಾಡಿರುವಂಥ ಮೊಳಕೆ ಹುರುಳಿಕಾಳು ಸಾಂಬಾರು, ಬಿಸಿ ರಾಗಿ ಮುದ್ದೆ. ಅಂದರೆ ಇವಾಗ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಬಿಸಿಲು ಬಂತು. ಅದಕ್ಕೆ ಇಲ್ಲಿ ಮನೆ ಒಳಗಡೆ ಇದನ್ನು ವಿಡಿಯೋ ಎಡ್ ಮಾಡ್ತಾ ಇದ್ದೀವಿ. ಮನೆಗೆ ಯಾರೋ ಬರಬೇಕಿತ್ತು, ಬಂದರು. ಸ್ವಲ್ಪ ಅದೇ ಕೆಲಸಗಳು ಏನೇನೋ ಇದ್ವು, ಅದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಮತ್ತೆ ಬಿಸಿಲು ಬಂದುಬಿಡ್ತು. ಈಚೆ ಜಾಸ್ತಿ ಬಿಸಿಲಲ್ಲೆಲ್ಲ ಕೂತ್ಕೊಂಡು ವಿಡಿಯೋ ಮಾಡೋದಕ್ಕಾಗಲ್ಲ. ಅದಕ್ಕೆ ಈಗ ಮನೆ ಒಳಗಡೆನೆ ವಿಡಿಯೋ ಮಾಡ್ತಾ ಇದ್ದೀವಿ. ನೋಡೋಣ ಯಾವ ಥರ ಬಂದಿದೆ. ಒಲೆಯಲ್ಲಿ ಮಾಡಿ ಚೆನ್ನಾಗಿರುತ್ತೆ. ಅದಕ್ಕೆ ಕಾಯ್ತಾ ನಮ್ಮ ಮನೆಯವ್ರ ರುಚಿ ನೋಡಿ ಹೇಳಕ್ಕೆ. ತುಂಬಾ ಚೆನ್ನಾಗಿದೆ ಸಾಂಬಾರ್. ಒಲೆಯಲ್ಲಿ ಮಾಡಿದ್ದು ಮತ್ತೆ ಮಸಾಲೆ ಕಲ್ಲಲ್ಲಿ ರುಬ್ಬಿದ್ದಲ್ಲ, ಅದು ತುಂಬಾ ಕಲ್ಲಲ್ಲಿ ರುಬ್ಬಿರೋ ಟೇಸ್ಟೇ ಬೇರೆ ಅಲ್ಲ. ಕಲ್ಲಲ್ಲಿ ರುಬ್ಬಿರೋ ಅಂತ ರುಚಿನೇ ಬೇರೆ, ಮಿಕ್ಸಿಯಲ್ಲಿ ರುಬ್ಬಿರೋ ಅಂತ ರುಚಿನೇ ಬೇರೆ ಇರುತ್ತೆ. ತುಂಬಾ ಮಸಾಲೆ, ಉಪ್ಪು, ಹುಳಿ, ಖಾರ, ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದ್ದಲ್ಲ ಕಾಳು. ತಿಂತಾನೇ ಇರ್ಬೇಕು ಅನ್ಸುತ್ತೆ. ಅದಕ್ಕೆ ನಮ್ಮ ಮನೆಯವ್ರು ತಿಂತಾನೇ ಇದ್ದಾರೆ. ಕೆಲವರು ಕೇಳ್ತಾ ಇದ್ರು ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡಿ ಅಂತ, ಅದಕ್ಕೆ ಮಾಡಿ ತೋರಿಸಿದ್ದೀವಿ. ಮತ್ತೆ ಮಾತ್ರ ಹೇಳೋದಿದೆಯಾ? ಇನ್ನೇನಿಲ್ಲ, ಇಷ್ಟೇ ಇರ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.